ಗುಟ್ಟಾಗಿ ಎಂಗೇಜ್ಮೆಂಟ್ ಆದ ಗಿಲ್ಲಿ ಕಾವ್ಯ. ಸೊ ಎಂಗೇಜ್ಮೆಂಟ್ ಆಗಿದ್ದಾರೆ ಗಿಲ್ಲಿ ಕಾವ್ಯ ಅವರು. ಸೊ ಈ ಮಾಹಿತಿ ಎಲ್ಲೂ ಕೂಡ ತಿಳಿದು ಬಂದಿಲ್ಲ. ಗುಟ್ಟಾಗಿಯೇ ಎಂಗೇಜ್ಮೆಂಟನ್ನು ಆಗಿ ಗುಟ್ಟಾಗಿಯೇ ಮದುವೆಯನ್ನು ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಯಾವಾಗ ಆಯಿತು ಎಂಗೇಜ್ಮೆಂಟು? ಇವರಿಬ್ಬರ ಮನೆಯಲ್ಲಿ ಒಪ್ಕೊಂಡ್ರ? ಏನು ಕತೆ? ಮದುವೆ ಯಾವಾಗ? ಸೊ ಏನಾದರೂ ಒಂದು ಸಂಬಂಧ ಇವ್ರ ನಡುವೆ ಏನಾಯಿತು? ಹೇಗೆ ಅವ್ರ ಮನೆಯಲ್ಲಿ ಒಪ್ಕೊಂಡ್ರ? ಸೊ ಇದೆಲ್ಲದ್ರ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಅಂತಕ್ಕಂದರೆ ಎಂತಹ ಜೋಡಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಯಾವ ರೀತಿಯಾಗಿ ಬಿಟ್ಟಿದೆಯಪ್ಪ ಅಂತಂದರೆ, ಗಿಲ್ಲಿ ಕಾವ್ಯ ಅಂತ ತಕ್ಷಣ ಎಲ್ಲರೂ ಕೂಡ ಒಂದು ಖುಷಿಯಾಗಿಬಿಡ್ತಾರೆ. ಇವರಿಬ್ಬರು ಜೋಡಿ ಒಂದಾಗಬೇಕು ಅಂತಕ್ಕಂಥದ್ದು ಎಲ್ಲರ ಆಸೆ ಆಗಿದೆ. ಹಲವಾರು ಸಭೆ ಸಮಾರಂಭಗಳಲ್ಲಾಗಿರ್ಬೋದು, ಹಲವಾರು ಒಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಹಲವಾರು ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಹಲವಾರು ಕಡೆ ನಾವು ನೋಡಿದ್ದೇವೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಬಂದಿರುವಪ್ಪ ಅಂತಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಏನಾದರೂ ಗಿಲ್ಲಿ ಒಬ್ಬರೇ ಹೋದರೆ, ಇಲ್ಲ ಕಾವ್ಯ ಶಿವ ಅವ್ರನ್ನ ಎಲ್ಲಿ ಬಿಟ್ಟು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಗಿಲ್ಲಿ ಅವರಿಗೆ ಕೇಳ್ತಾರೆ. ಇನ್ನು ಕಾವ್ಯ ಶೈವ ಅವರು ಹೇಳಿ ಹೋದರೆ, ಒಂದು ಗಿಲ್ಲಿ ಅವ್ರನ್ನ ಎಲ್ಲಿ ಬಿಟ್ಟು ಬಂದಿರ ಅಂತಕ್ಕಂಥ ಮಾತನ್ನು ಕಾವ್ಯ ಶೈವಾಗಿ ಕೇಳಿದರೆ, ಒಂದು ಗಿಲ್ಲಿ ಅವರು ಹೋದರೆ ಕಾವ್ಯ ಶಿವ ಅವ್ರನ್ನ ಎಲ್ಲಿ ಬಿಟ್ಟು ಬಂದಿರ ಅಂತಕ್ಕಂಥ ಮಾತನ್ನು ಒಂದು ಅಭಿಮಾನಿಗಳು ಕೇಳ್ತಾರೆ. ಸೊ ಈ ತರಹದ ಕುತೂಹಲವನ್ನು ಮೂಡಿಸಿರುವಂಥ ಜೋಡಿ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ಜೋಡಿಗಳು ತುಂಬ ಅಂದರೆ ತುಂಬಾ ಫೇಮಸ್ ಆಗಿವೆ. ಸೊ ಯಾವ ರೀತಿಯಾಗಿದ್ದವಪ್ಪ ಅಂತಂದರೆ ಅವು ಜೋಡಿಗಳು ಕೇವಲ ಬಿಗ್ ಬಾಸ್ ಮುಗಿದ ಎರಡು ವಾರಕ್ಕೆ ಅಥವಾ ಒಂದೇ ವಾರಕ್ಕೆ ಆ ಜೋಡಿಗಳು ದೂರ ಆಗಿಬಿಟ್ಟಿವೆ. ಸೊ ಇಬ್ಬರು ಕೂಡ ಮಾತುಕತೆಯೆಲ್ಲ ಏನೂ ಇಲ್ಲ. ಅಂತಹ ಜೋಡಿಗಳನ್ನು, ಹಲವಾರು ಜೋಡಿಗಳನ್ನು ನಾವು ಈ ಥರದ ಬಿಗ್ ಬಾಸ್ಗಳಲ್ಲಿ ನೋಡಿದ್ದೇವೆ. ಆದರೆ ಈ ಒಂದು ಜೋಡಿ ತುಂಬ ಅಂದರೆ ತುಂಬ ವಿಶೇಷ ಅಂತಕ್ಕಂಥದ್ದನ್ನು ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12ನಲ್ಲಿ ಇರುವಂತಹ ಜೋಡಿ ಯಾವುದಪ್ಪ ಅಂತಂದರೆ ಇದು ಗಿಲ್ಲಿ ಕಾವ್ಯ ಜೋಡಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಈ ಜೋಡಿ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ, ಸೊ ಇನ್ನೂ ಕೂಡ ಇವರ ಬಾಂಡಿಂಗ್ ಎಲ್ಲೂ ಕೂಡ ಮಿಸ್ ಆಗಿಲ್ಲ. ಈಗಲೂ ಕೂಡ ಇಬ್ಬರು ಕಾಲ್ನಲ್ಲಿ ಮಾತನಾಡ್ತಾರೆ. ಈಗಲೂ ಕೂಡ ಇಬ್ಬರು ಒಂದು ಅವಾಗ ಮೀಟ್ ಆಗ್ತಿರ್ತಾರೆ. ಸೊ ಕಾರ್ಯಕ್ರಮಗಳಲ್ಲೂ ಸಿಕ್ಕಾಗೂ ಕೂಡ ತುಂಬ ಅಂದರೆ ತುಂಬ ಫನ್ನಿಯಾಗಿ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿ ಇರ್ತಾರೆ. ಸೊ ಇಂತಹ ಜೋಡಿ ತುಂಬ ಅಂದರೆ ತುಂಬ ವಿಶೇಷವಾದಂಥದ್ದು ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಹೇಗೆ ಇವ್ರ ನಡುವೆ ಪ್ರೀತಿ ಸ್ಟಾರ್ಟ್ ಆಯಿತು, ಏನು ಎಲ್ಲಿಂದ ಕತೆ ಅಂತ ನೋಡ್ಕೋಬೇಕಂದ್ರೆ, ಫಸ್ಟ್ ಆಫ್ ಆಲ್ ಇವರು ಭೇಟಿಯಾಗಿದ್ದು ಮೊಟ್ಟ ಮೊದಲನೇ ಬಾರಿಗೆ ಅದು ಬಿಗ್ ಬಾಸ್ನಲ್ಲಿನೇ. ಬಿಗ್ ಬಾಸ್ನಲ್ಲಿ ಒಂದು ಗಿಲ್ಲಿ ಅಂದರೆ ಕಾವ್ಯಗೆ ಇಷ್ಟ ಇರುತ್ತೆ, ಕಾವ್ಯ ಅಂದರೆ ಗಿಲ್ಲಿಗೆ ಇಷ್ಟ ಇರುತ್ತೆ. ಆದರೆ ಗಿಲ್ಲಿ ಅವರು ಅದನ್ನು ತೋರಿಸ್ಕೊಳ್ತಾ ಇರ್ತಾರೆ. ಗಿಲ್ಲಿ ಅವರಿಗೆ ಕಾವ್ಯ ಅಂದರೆ ಇಷ್ಟ ಅಂತಕ್ಕಂಥದ್ದನ್ನು ತೋರಿಸ್ಕೊಂಡ್ರೆ, ಒಂದು ಕಾವ್ಯ ಶಿವ ಅವರು ಯಾವುದೇ ಒಂದು ನನಗೆ ಗಿಲ್ಲಿ ಅಂದರೆ ಇಷ್ಟ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ತೋರಿಸ್ಕೊಳ್ಳಲ್ಲ. ಆದರೆ ಅವರು ಮಾಡೋ ಕೇರ್ ಆಗಿರ್ಬೋದು, ಅವರು ಹೇಗೆ ನೋಡ್ಕೋತಾರೆ ಅನ್ನೋದಾಗಿರ್ಬೋದು, ಇದೆಲ್ಲವನ್ನು ನೋಡಿದ್ರೆ ಅವರು ಕೇರ್ ತುಂಬಾ ಮಾಡ್ತಾಯಿದ್ರು ಗಿಲ್ಲಿ ಅವ್ರನ್ನ. ಗಿಲ್ಲಿ ಅವರು ಕೂಡ ಕಾವ್ಯ ಶಿವ ಅವ್ರನ್ನ ತುಂಬಾ ಅಂದರೆ ತುಂಬಾ ಕೇರ್ ಮಾಡ್ತಾಯಿದ್ರು. ಹಾಗೆ ಅವರು ಗೆಲ್ಲಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆಟವನ್ನು ಆಡ್ತಾಯಿದ್ರು. ಒಂದು ಕಾವ್ಯ ಶಿವ ಅವರು ಸೋಲ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆಟವನ್ನು ಆಡ್ತಾಯಿದ್ರು. ಸೊ ಇದೆಲ್ಲವನ್ನು ನೋಡಿದ್ರೆ ತುಂಬಾ ಒಂದು ಅಭಿಮಾನಿಗಳಿಗೆ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಇವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ, ಇಬ್ಬರು ಕೂಡ ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದನ್ನ ಒಂದು ಆಶಿಸ್ತಾ ಇದ್ರು. ಸೊ ಕೊನೆಗೆ ಬರ್ತಾ ಲಾಸ್ಟ್ ಒಂದು ಎಂಡ್ಗೆ ಬಂದಾಗ ಒಂದು ಕಾವ್ಯ ಶಿವ ಅವರು ಸೋಲ್ಬಾರ್ದು ಅಂತಕ್ಕಂಥದ್ದರ ಒಂದು ದೃಷ್ಟಿಯಿಂದ ಗಿಲ್ಲಿ ಅವರು ಆಟವನ್ನು ಆಡ್ತಾರೆ. ಸೊ ಅದು ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಸೊ ಆ ಒಂದು ದೃಶ್ಯ ಎಲ್ಲರ ಮನಸ್ಸಿಗೆ ಮುಟ್ಟಾದ್ಮೇಲೆ, ಸೊ ಇವರಿಬ್ಬರು ಮದುವೆ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹಲವಾರು ಅಭಿಮಾನಿಗಳು ದೇವರಲ್ಲಿ ಹರಕೆಯನ್ನು ಹೊರ್ತಾರೆ. ಸೊ ಆದಷ್ಟು ಬೇಗ ಇವರಿಬ್ಬರು ಮದುವೆ ಆಗಲಿ ಅಂತಕ್ಕಂಥದ್ರಿಂದ ಒಂದು ಪೂಜೆಗಳನ್ನು ಮಾಡಿಸ್ತಾರೆ, ಪುನಸ್ಕಾರಗಳನ್ನು ಮಾಡಿಸ್ತಾರೆ, ಹೋಮ ಹವನಗಳನ್ನು ಕೂಡ ಕೆಲವೊಂದಿಷ್ಟು ಅಭಿಮಾನಿಗಳು ಮಾಡಿಸಿದ್ದಾರೆ. ಸೊ ಇದಾದ ನಂತರ ಇವರು ಗಿಲ್ಲಿ ಅವರು ಒಂದು ಬಿಗ್ ಬಾಸ್ ಅನ್ನು ಗೆದ್ದ ನಂತರ ಒಂದು ಕಾವ್ಯ ಶಿವ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಸೊ ನೀನು ಪಠಂತ ಪರಿಶ್ರಮಕ್ಕೆ ಕೊನೆಗೂ ನಿನಗೆ ಫಲ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಒಂದು ಇನ್ಸ್ಟಾಗ್ರಾಮ್ ಖಾತೆಯ ಒಂದು ಬಯೋನಲ್ಲಿ ಬರೆಯೋದ್ರ ಆ ಒಂದು ಪೋಸ್ಟ್ ಕೆಳಗಡೆ ಬರೆಯೋದ್ರ ಮೂಲಕ ಒಂದು ಪೋಸ್ಟನ್ನು ಕೂಡ ಹಂಚ್ಕೊಳ್ತಾರೆ. ಸೊ ಇದಾದ ನಂತರ ಇವರಿಬ್ಬರು ತುಂಬಾ ಒಂದು ಕ್ಲೋಸ್ ಆಗಿ ಈಗಲೂ ಕೂಡ ಒಂದು ಸಭೆ ಸಮಾರಂಭಗಳಲ್ಲೂ ಕೂಡ ಅಡ್ಡಾಡ್ತಾ ಇದ್ದಾರೆ. ಸೊ ಇನ್ನು ಮದುವೆ ವಿಚಾರಕ್ಕೆ ಬಂದರೆ, ಇಬ್ಬರು ಕೂಡ ಒಂದು ಮದುವೆ ಬಗ್ಗೆ ಎಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಯಾಕಪ್ಪ ಅಂತಂದರೆ ಇಬ್ಬರು ಕೂಡ ಮದುವೆ ಬಗ್ಗೆ ಏನು ಹೇಳಿದ್ದಾರೆಪ್ಪ ಅಂತಂದರೆ, ಸದ್ಯ ಈಗ ಯಾವುದೇ ಮದುವೆ ವಿಚಾರದಲ್ಲಿ ನಾನು ಇಲ್ಲ, ಖಂಡಿತವಾಗ್ಲೂ ಆದಷ್ಟು ಬೇಗ ಮದುವೆ ಆಗ್ತೀನಿ. ಮದುವೆ ಆಗೋದಾದರೆ ಖಂಡಿತವಾಗ್ಲೂ ನಿಮ್ಗೆ ಹೇಳೇ ಆಗ್ತೀನಿ, ನಿಮ್ಮನ್ನು ಬಿಟ್ಟು ಏನೂ ಇಲ್ಲ ನಮಗೆ. ಯಾಕಂತ ಅಂತಂದರೆ ನನ್ನ ಇಲ್ಲಿವರೆಗೂ ತಂದಿರೋದೇ ನೀವು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಕಾವ್ಯ ಶಿವ ಅವರು ಕೂಡ ಈಗೇನು ಸದ್ಯದಲ್ಲಿ ನಾನು ಮದುವೆ ಆಗೋದಿಲ್ಲ, ಮದುವೆ ಆಗೋದಾದರೆ ನಿಮಗೂ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇಬ್ಬರ ಆಸೆ ಏನಿದೆಯಪ್ಪ ಅಂತಂದರೆ, ಇಬ್ಬರು ಆದಷ್ಟು ಬೇಗ ಒಂದು ಚಲೋ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಒಂದು ಒಂದಿಷ್ಟು ಹೆಸರು ಮಾಡಿ ಆಮೇಲೆ ಇಬ್ಬರು ಮದುವೆ ಆಗಬೇಕು ಅನ್ನುವ ಆಸೆ ಕೂಡ ಇಬ್ಬರಲ್ಲಿ ಇದೆ ಅಂತೆ. ಸೊ ಆದಷ್ಟು ಬೇಗ ಇಬ್ಬರು ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಆಶಿಸೋಣ. ಸೊ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.